ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ರವೆ ವಡೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡಿ. ನಾನು ಹಾಕುವಂಥ ನೆಕ್ಸ್ಟ್ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಇವಾಗ ರವೆ ವಡೆ ಮಾಡೋದಕ್ಕೆ ನಾನು ಮಿಕ್ಸಿ ಜಾರನ್ನ ತೆಗೆದುಕೊಂಡು ಇದಕ್ಕೆ 1 ಕಪ್ ಆಗುವಷ್ಟು ಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಕಪ್ನ ಅಳತೆಯಲ್ಲಿ ನಾನು ಕಾಯಿ ತುರಿ, ಬೆಲ್ಲ ಮತ್ತು ರವೆಯನ್ನು ತಗೊಳ್ತಾ ಇರೋದು. ಅದೇ ಸೇಮ್ ಕಪ್ನಲ್ಲಿ 3/4 ಕಪ್ ಆಗುವಷ್ಟು ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಸಿಹಿ ಸ್ವಲ್ಪ ಕಡಿಮೆ ಬೇಕನ್ಸಿದ್ರೆ 1/2 ಕಪ್ ಬೆಲ್ಲ ಸಾಕಾಗುತ್ತೆ. ರುಬ್ಬೋದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ನೈಸಾಗಿ ರುಬ್ಬಿಟ್ಕೊಳ್ತಾ ಇದ್ದೀನಿ. ಇಷ್ಟು ನೈಸಾಗಿರಬೇಕು ರುಬ್ಬಿದ ಮೇಲೆ. ನಂತರ ರುಬ್ಬಿರುವಂಥ ಕಾಯಿ ಮತ್ತು ಬೆಲ್ಲವನ್ನು ಈ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಇದರ ಜೊತೆಯಲ್ಲಿ ಇದಕ್ಕೆ ಅದೇ ಸೇಮ್ ಕಪ್ನಲ್ಲಿ 2 ಕಪ್ ಆಗುವಷ್ಟು ರವೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಲಸಿ ಒಂದು 2 ಗಂಟೆಗಳ ಕಾಲ ಇದನ್ನು ಹಾಗೆ ಬಿಡಬೇಕಾಗುತ್ತೆ. ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈ ಸ್ವೀಟ್ ರೆಸಿಪಿ. ತುಂಬ ಕಡಿಮೆ ಸಾಮಾನುಗಳನ್ನು ಯೂಸ್ ಮಾಡಿಕೊಂಡು ಇದನ್ನು ಮಾಡ್ಬೋದು. ಇವಾಗ ಚೆನ್ನಾಗಿ ಕಲಸಿದ ಮೇಲೆ ಇದಕ್ಕೆ ಒಂದು ಪ್ಲೇಟನ್ನು ಮುಚ್ಚಿ ಇದನ್ನು 2 ಗಂಟೆಗಳ ಕಾಲ ಹಾಗೆ ಬಿಡ್ತಾ ಇದ್ದೀನಿ. ಎರಡು ಗಂಟೆಗಳ ನಂತರ ಇವಾಗ ಪುನಃ ಇದನ್ನು ಮಾಡ್ತಾ ಇರೋದು. ಹಿಟ್ಟನ್ನು ಪುನಃ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ರವೆ ಎಲ್ಲ ತುಂಬ ಸಾಫ್ಟಾಗಿರುತ್ತೆ 2 ಗಂಟೆಗಳ ಕಾಲ ಬಿಟ್ಟಿರೋದ್ರಿಂದ. ನಂತರ ಇದರಲ್ಲಿ ಸ್ಮಾಲ್ ನಿಂಬೆಹಣ್ಣಿನ ಸೈಜ್ನಲ್ಲಿ ಉಂಡೆಯನ್ನು ಮಾಡಿಟ್ಕೊಳ್ತಾ ಇದ್ದೀನಿ. ಉಂಡೆಯನ್ನು ಮಾಡ್ತಾ ಗ್ಯಾಸ್ ಮೇಲೆ ಎಣ್ಣೆಯನ್ನು ಕೂಡ ಕಾಯೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ಇವಾಗ ಉಂಡೆ ಕೂಡ ರೆಡಿಯಾಗಿದೆ. ಇದನ್ನು ಇವಾಗ ಬಾಳೆ ಎಲೆಯ ಮೇಲೆ ಎಣ್ಣೆಯನ್ನು ಸವರಿ ಅದನ್ನು ತಟ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಬಾಳೆ ಎಲೆ ಇಲ್ಲ ಅಂದರೆ ಎಣ್ಣೆ ಪ್ಯಾಕೆಟ್ನ ಕವರ್ ಕೂಡ ಯೂಸ್ ಮಾಡ್ಬೋದು. ನೀವು ತಟ್ಟುವಾಗ ಕೈಗೇನಾದರೂ ಅಂಟ್ಕೊಳ್ತಿದೆ ಅಂತ ಅನಿಸಿದ್ರೆ ಸ್ವಲ್ಪ ನೀರನ್ನು ತಾಗಿಸ್ಕೊಂಡು ಇದನ್ನು ತಟ್ಕೊಳ್ಬೇಕಾಗುತ್ತೆ. ಈ ಥರ ಕವರ್ ಇದ್ದರೆ ಇದರ ಮೇಲೆ ಕೂಡ ತಟ್ಕೊಳ್ಬೋದು. ಉಂಡೆ ತಟ್ಟುವ ಮೊದಲು ಕವರ್ ಮೇಲೆ ಎಣ್ಣೆಯನ್ನು ಚೆನ್ನಾಗಿ ಸವರ್ಕೊಳ್ಳಿ. ಇದನ್ನು ತುಂಬ ತೆಳುವಾಗಿಯೂ ತಟ್ಟಬಾರ್ದು, ತುಂಬ ದಪ್ಪವಾಗಿಯೂ ತಟ್ಟಬಾರ್ದು, ಮೀಡಿಯಮ್ ಹದದಲ್ಲಿ ಇದನ್ನು ತಟ್ಕೊಳ್ಬೇಕಾಗುತ್ತೆ. ಗ್ಯಾಸ್ ಮೇಲೆ ಕಾಯೋದಕ್ಕೆ ಇಟ್ಟಿದ್ದ ಎಣ್ಣೆ ಕೂಡ ಕಾದಿದೆ. ಇವಾಗ ಇದನ್ನು ಎಣ್ಣೆಗೆ ಹಾಕಿ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ಗ್ಯಾಸನ್ನು ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಬೇಯಿಸ್ಕೋಬೇಕಾಗುತ್ತೆ. ಇದು ಚೆನ್ನಾಗಿ ಉಬ್ಬಿ ಬರುತ್ತೆ. ಈ ಥರ ಒಂದು ಸೈಡ್ ಉಬ್ಬಿದ ಮೇಲೆ ತಿರ್ಸಿ ಇನ್ನೊಂದು ಸೈಡ್ ಇದನ್ನು ಬೇಯಿಸ್ಕೊಂಡ್ರೆ ಆಯಿತು. ಬಾಳೆ ಎಲೆ ಮೇಲೆ ತಟ್ಕೊಳ್ಳೋದ್ರಿಂದ ತುಂಬಾ ಈಸಿಯಾಗಿ ಅದನ್ನು ತೆಗಿಬೋದು. ಇವಾಗ ಇನ್ನೊಂದನ್ನು ತಟ್ಟಿ ತೋರಿಸ್ತಾ ಇದ್ದೀನಿ. ಈ ಥರ ಎಣ್ಣೆ ಹಚ್ಕೊಂಡು ಇದನ್ನು ಈ ಥರ ತಟ್ಕೊಂಡ್ರೆ ಆಯಿತು. ಇವಾಗ ಇದನ್ನು ಎಣ್ಣೆಗೆ ಹಾಕಿ ಬೇಯಿಸ್ತಾ ಇದ್ದೀನಿ. ನೀವು ಜಸ್ಟ್ ಹಾಕಿದರೆ ಆಯಿತು, ಮತ್ತು ಅದನ್ನು ಟಚ್ ಮಾಡಬೇಕಂತ ಇಲ್ಲ, ಅದೇ ಆಟೋಮೆಟಿಕ್ಕಾಗಿ ಉಬ್ಬಿ ಬಂದುಬಿಡುತ್ತೆ. ಈ ಥರ ಉಬ್ಬಿದ ಮೇಲೆ ಇದನ್ನು ತಿರ್ಸಿ ಹಾಕಿಕೊಂಡ್ರೆ ಆಯಿತು. ಇನ್ನೊಂದು ಸೈಡ್ ಕೂಡ ಈ ಥರ ಲೈಟ್ ಗೋಲ್ಡನ್ ಕಲರ್ ಬಂದ ಮೇಲೆ ಇದನ್ನು ತೆಗೆದುಬಿಡಬೇಕು. ಸಿಹಿ ಇಷ್ಟಪಡುವವರು ಈ ರೆಸಿಪಿಯನ್ನು ಈವ್ನಿಂಗ್ ಟೈಮಲ್ಲಿ ಈಸಿಯಾಗಿ ಮಾಡ್ಕೊಂಡು ತಿನ್ಬೋದು. ಇನ್ನೂ ಸಿಹಿ ಇಷ್ಟ ಇಲ್ಲದೇ ಇರೋರು ಕಾಯಿ ವಡೆ ಮಾಡ್ಕೊಂಡು ತಿನ್ಬೋದು. ಆ ರೆಸಿಪಿಯನ್ನು ಕೂಡ ನನ್ನ ಚಾನಲಲ್ಲಿ ಮಾಡಿದ್ದೀನಿ. ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಮನೆಯಲ್ಲಿ ಇರುವಂಥ ಐಟಮ್ಗಳನ್ನು ಯೂಸ್ ಮಾಡಿಕೊಂಡು ಈ ರೆಸಿಪಿಯನ್ನು ಈಸಿಯಾಗಿ ಮಾಡ್ಬೋದು. ನೀವು ಕೂಡ ಈ ರೆಸಿಪಿಯನ್ನು ತಪ್ಪದೇ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಹೇಳ್ಕೊಟ್ಟಿರುವಂತಹ ರವೆ ವಡೆ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ. ನನ್ನ ಚಾನಲ್ನ ಹೀಗೆ ನೋಡ್ತಾ ಇರಿ. ಸಬ್ಸ್ಕ್ರೈಬ್ ಮಾಡಿದ ಎಲ್ಲರಿಗೂ ಧನ್ಯವಾದಗಳು.
ನಾನು ಹಾಕಿರುವಂಥ ರೆಸಿಪಿಗಳ ವೀಡಿಯೋಸನ್ನು ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.